ಪ್ರಿಯ ವೀಕ್ಷಕರೇ ನಮಸ್ಕಾರ. ಗುರುಗಳೇ, ಅಕ್ಷಯ ತೃತೀಯದ ದಿನದಂದು ನಾನು ಮನೆ ಕಟ್ಟಬಹುದಾ, ಮನೆ ಖರೀದಿ ಮಾಡಬಹುದಾ, ವಾಹನ ಖರೀದಿ ಮಾಡಬಹುದಾ ಅನ್ನೋ ರೀತಿಯಾದ ಪ್ರಶ್ನೆಗಳು ಬರ್ತಾ ಇದೆ. ಅಕ್ಷಯ ತೃತೀಯ ದಿನ ಎಷ್ಟರ ಮಟ್ಟಿಗೆ ಶ್ರೇಷ್ಠ ಅಂತ ಹೇಳಿದ್ರೆ, ಇದೇ ದಿವಸ ಸಮುದ್ರ ಮಂಥನಿಂದ ಶ್ರೀ ಲಕ್ಷ್ಮೀ ದೇವಿ ಉದ್ಭವ ಆಗ್ತದೆ ಮತ್ತು ಶ್ರೀ ಭಗೀರಥನ ಅನುಗ್ರಹದಿಂದ ಗಂಗಾ ಮಾತೆ ಕೂಡ ಭೂಮಿಗೆ ಇಳಿದಂತಹ ದಿನ ಕೂಡ ಇದೇ ದಿವಸ ಆಗಿದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿವಸ ಅಕ್ಷಯ ತೃತೀಯ ಅಂತ ಕೂಡ ಕರೀತಾರೆ. ಇದೇ ದಿವಸ ಪರಶುರಾಮರ ಜಯಂತಿ ಕೂಡ ಆಗ್ತದೆ. ಮತ್ತು ಈ ದಿವಸ ಮನೆ ಕಟ್ಟೋದಕ್ಕಾಗಿರ್ಬೋದು, ಖರೀದಿ ಮಾಡೋದಕ್ಕಾಗಿರ್ಬೋದು, ಅಥವಾ ವಾಹನ ಖರೀದಿ ಆಗಿರ್ಬೋದು, ಯಾವುದಾದ್ರೂ ಒಂದು ಹೊಸ ಬಟ್ಟೆ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಇಂಥದ್ದು ಏನೇ ಒಂದು ಹೊಸ ಯೋಜನೆ, ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಇದು ಬಹಳ ವಿಶೇಷವಾದಂಥ ದಿನ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಕೂಡ ಮಾಡುವಂತ ಅವಶ್ಯಕತೆ ಇಲ್ಲ. ಈ ದಿವಸದಲ್ಲಿ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಈ ಒಂದು ದಿವಸದಲ್ಲಿ ನೀವೇನೇ ಕೆಲಸಗಳನ್ನು ಮಾಡಿದ್ರು ಕೂಡ ಇದರಿಂದ ಸುಖ, ಶಾಂತಿ, ಪ್ರಾಪ್ತಿ ಮತ್ತು ಅಭಿವೃದ್ಧಿ, ಏಳಿಗೆ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮೂಲಕ ಶ್ರೀ ಲಕ್ಷ್ಮೀ ದೇವಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ.